ಶಿಕ್ಷಣ ನನ್ನ ಹಕ್ಕು. ಪ್ರೀತಿಯ ಮಕ್ಕಳೇ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದು ಡಿಸೆಂಬರ್ ತಿಂಗಳ ಕೊನೆಯ ವಾರ. ಅಯ್ಯೋ, ಇನ್ನೊಂದು 2 ತಿಂಗಳು ಕಳೆದ್ರೆ ಮಾರ್ಚ್ ಬಂದ್ಬಿಡತ್ತೆ. ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆಗಳು ಪ್ರಾರಂಭ ಆಗತ್ತೆ. ಅದರಲ್ಲೂ ಇಂಗ್ಲಿಷ್ ಬರೆಯೋದು ತುಂಬಾ ಕಷ್ಟ ಅಂತೆಲ್ಲ ನಿಮಗೆ ಯೋಚನೆ ಬರ್ತಾ ಇರ್ಬೋದು ಅಲ್ವಾ? ನೋಡಿ, ಈ ಇಂಗ್ಲಿಷ್ ಅನ್ನೋದು ಯಾಕೆ ಕಷ್ಟ ಅಂತ ನಮಗೆ ಪದೇ ಪದೇ ಅನ್ಸುತ್ತೆ ಅಂತ ಯೋಚನೆ ಮಾಡ್ಬೇಕಲ್ವಾ? ಈಗ ನಾನು ಕನ್ನಡ ಬಳಸಿ ನಿಮ್ ಜೊತೆಗೆ ಮಾತಾಡ್ತಾ ಇದ್ದೀನಿ. ಈ ಭಾಷೆ ನಿಮಗೆ ಚೆನ್ನಾಗಿ ಅರ್ಥ ಆಗತ್ತೆ. ಆದ್ರೆ ಇಂಗ್ಲಿಷ್ ಅನ್ನೋ ವಿಚಾರ ಬರ್ತಿದ್ದ ಹಾಗೇನೆ ಸ್ವಲ್ಪ ಭಯ, ಸ್ವಲ್ಪ ಆತಂಕ. ಅಯ್ಯೋ, ಎಲ್ಲೋ ಕಷ್ಟ ಆಗತ್ತೆ, ಫೇಲ್ ಆಗ್ಬಿಡುತ್ತೆ, ಅಥವಾ ಜಾಸ್ತಿ ಮಾರ್ಕ್ಸ್ ಬರಲ್ಲ ಅನ್ನೋ ಯೋಚನೆ ಪದೇ ಪದೇ ಬರ್ತಿರುತ್ತೆ ಅಲ್ವಾ ಮಕ್ಕಳೇ? ಹಾಗೆ ನೀವು ಕೂಡ ಈ ಜನಧ್ವನಿ ರೇಡಿಯೋ ಕೇಂದ್ರದವರಿಗೆ ಮೆಸೇಜ್ ಮಾಡ್ತೀರಿ, ಫೋನ್ ಮಾಡ್ತೀರಿ. ಸರ್, ಇಂಗ್ಲಿಷ್ ಕಲಿಯೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅದನ್ನ ಸ್ವಲ್ಪ ಹೇಳ್ಕೊಡಿ ಅಂತೆಲ್ಲ ಹೇಳ್ತೀರಿ ಅಲ್ವಾ? ನೋಡಿ, ಈಗ ನೀವು ಕುತ್ಕೊಂಡು ಈ ಇಂಗ್ಲಿಷ್ ಅನ್ನೋದು ಏನು, ಯಾಕದು ನಮ್ಗೆ ಕಷ್ಟ ಆಗತ್ತೆ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡೋಣವಾ? ಆಗ್ಬೋದಲ್ವಾ? ನೋಡಿ, ಈಗ ಕನ್ನಡ ಭಾಷೆ ಹೇಗಿದೆಯೋ ಹಾಗೆ ಇಂಗ್ಲಿಷ್ ಕೂಡ ಒಂದು ಭಾಷೆ. ಕನ್ನಡದಲ್ಲಿ ಅಕ್ಷರ ಇದೆ, ಅ ಆ ಇ ಅಂತ ಹೇಳ್ತೀವಿ. ಇಂಗ್ಲಿಷ್ನಲ್ಲಿ ABCD ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅಮ್ಮ ಅಂತ ಹೇಳ್ತೀವಿ, ತಾಯಿ ಅಂತ ಹೇಳ್ತೀವಿ. ಇಂಗ್ಲಿಷ್ನಲ್ಲಿ ಮದರ್, ಮಮ ಅಂತ ಕರಿತೇವೆ. ಸೊ ಎರಡೂ ಭಾಷೆಗಳು ಕೂಡ ನಾವು ಮಾತಾಡೋದಕ್ಕೆ ಸಾಧ್ಯ ಇರುವಂತದ್ದೇ. ನೋಡಿ, ಒಂದು ವಿಚಾರ ನಾವೇನ್ ಯೋಚನೆ ಮಾಡ್ಬೇಕಂದ್ರೆ, ನಾನ್ ಮೈಸೂರಲ್ಲಿ ವಾಸ ಮಾಡ್ತೀನಿ. ಸರ್ಗೂರ್ನ ಪರಿಚಯ ನನಗೆ ಕಡಿಮೆ. ನಾನು HD ಕೋಟೆ 1-2 ಸರಿ ನೋಡಿದ್ದೀನಿ. ಸರ್ಗೂರನ್ನಂತೂ ಒಂದೇ ಸರಿ ನೋಡಿದ್ದೀನಿ ಬಿಡಿ. ಸರ್ಗೂರಿಂದ ಮುಂದಕ್ಕೆ ಬಂದದ್ದಿಲ್ಲ. ಬೀಚ್ನಳ್ಳಿವರೆಗೆ 1-2 ಬಾರಿ ಬಂದಿರ್ಬೋದು. ಹಾಗಾಗಿ ನಾಳೆ ನಾನೇನಾದ್ರೂ ಸರ್ಗೂರಿಗೆ ಬಂದ್ರೆ ನನಗೆ ತಕ್ಷಣ ಆ ಊರಿನಲ್ಲಿ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ನಾನು ಯಾರನ್ನಾದ್ರೂ ಕೇಳ್ತೀನಿ, ಇಲ್ಲಿ ತಹಸೀಲ್ದಾರ್ ಆಫೀಸ್ ಎಲ್ಲಿದೆ, ಇಲ್ಲಿ ಆಸ್ಪತ್ರೆ ಎಲ್ಲಿ ಬರುತ್ತೆ, ಇಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಿ ಬರುತ್ತೆ ಅಂತ ನಾನು ಕೇಳ್ಬೇಕಾಗತ್ತೆ. ಅದೇ ಚೆನ್ನಾಗಿ ಗೊತ್ತಿರೋ ಊರು ಅಂತ ಇಟ್ಕೊಳ್ಳಿ. ಈಗ ನೀವು ಸರ್ಗೂರ್ನಲ್ಲಿ ಒಂದು ಶಾಲೆನಲ್ಲಿ ಓದ್ತಾ ಇದ್ದೀರಿ, ಅಥವಾ ಬೀಚನಹಳ್ಳಿ ಹತ್ರ ನೀವೊಂದು ಶಾಲೆಯಲ್ಲಿ ಓದ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಆಗ ನಿಮಗೆ ಬೀಚ್ನಹಳ್ಳಿಯಲ್ಲಿರುವಂತ ಕಬಿನಿ ಡ್ಯಾಮ್ ಇರ್ಬೋದು, ಅಲ್ಲಿರುವಂತ ಪೊಲೀಸ್ ಠಾಣೆ ಇರ್ಬೋದು, ಅಲ್ಲಿರುವಂತ ಸರ್ಕಾರಿ ಶಾಲೆ ಇರ್ಬೋದು, ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ನೋಡಿ, ಗೊತ್ತಿರೋದ್ರ ಬಗ್ಗೆ ನಮ್ಗೆ ವಿಶ್ವಾಸ ಜಾಸ್ತಿ. ಹಾಗಾಗಿ ಯಾವುದೇ ಭಯ ಇಲ್ಲ, ಯಾಕಂದ್ರೆ ಗೊತ್ತಿದೆ ಅಂತ. ಗೊತ್ತಿಲ್ಲದೆ ಇರೋ ವಿಚಾರ ಇದ್ದಾಗ ತುಂಬಾ ಭಯ. ಸ್ವಲ್ಪ ಗೊತ್ತು ಆದ್ರೆ ಪೂರ್ತಿ ಗೊತ್ತಿಲ್ಲ, ಪರಿಚಯ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಹೆದರಿಕೆ. ಆದ್ರೂ ಪರವಾಗಿಲ್ಲ ಅನ್ನೋ ಯೋಚನೆ ನಮ್ಗಿರುತ್ತೆ ಅಲ್ವಾ? ಇಂಗ್ಲಿಷ್ ಕೂಡ ಹಾಗೆ. ನಮ್ಗೆ ಪೂರ್ತಿ ಗೊತ್ತಿದೆ ಅಂತಾನು ಹೇಳಕ್ಕಾಗಲ್ಲ, ಗೊತ್ತಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಗೊತ್ತಿದ್ಯಾ ಅಂದ್ರೆ ಗೊತ್ತಿದೆ, ABCD ಗೊತ್ತಿದೆ, ವರ್ಬ್ಸ್ ಗೊತ್ತಿದೆ, ಒಂದ್ ಸ್ವಲ್ಪ ಗೊತ್ತು ಸರ್, ಸುಮಾರಾಗಿ ಓದ್ಲಿಕ್ಕೂ ಆಗತ್ತೆ. ಆದ್ರೆ ಎಲ್ಲಿ ಇಂಗ್ಲಿಷ್ನಲ್ಲಿ 5 ನಿಮಿಷ ಮಾತಾಡು, ಆಗಲ್ಲ ಸರ್. 1 ಪೇಜ್ ಬರೀ, ಸ್ವಲ್ಪ ಡೌಟು ಸರ್. ನೋಡಿ, ಇಂಗ್ಲಿಷ್ ಒಂದ್ ಸ್ವಲ್ಪ ಗೊತ್ತು, ಒಂದ್ ಸ್ವಲ್ಪ ಗೊತ್ತಿಲ್ಲ. ಹಾಗಾಗಿ ಏನಾಗತ್ತೆ, ಗೊಂದಲ ಜಾಸ್ತಿ, ಭಯ ಸ್ವಲ್ಪ ಜಾಸ್ತಿನೇ. ಯಾಕಂದ್ರೆ ಬೇರೆ ಸಬ್ಜೆಕ್ಟ್ ಎಲ್ಲ ಹೇಗೋ ಕನ್ನಡದಲ್ಲಿ ಬರೆದು ಪಾಸ್ ಆಗ್ಬಿಡ್ಬೋದು. ಆದ್ರೆ ಇಂಗ್ಲಿಷಿಗೆ ಬಂದಾಗ ಸ್ವಲ್ಪ ಕಷ್ಟ ಆಗತ್ತೆ, ಒಂದೊಂದ್ಸರಿ ಫೇಲ್ ಆಗ್ಬಿಡುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಹಾಗಾಗಿ ಯಾವಾಗ್ಲೂ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಭಯ, ಹಿಂಜರಿಕೆ ಅಲ್ವಾ ಮಕ್ಳೇ? ಅದು ಸರಿ. ಈಗ ನೀವು 8ನೇ ಕ್ಲಾಸಲ್ಲೋ 9ನೇ ಕ್ಲಾಸಲ್ಲೋ 10ನೇ ಕ್ಲಾಸಲ್ಲೋ ಓದ್ತಾ ಇರ್ತೀರಿ. ನೀವು 10ನೇ ಕ್ಲಾಸಲ್ಲಿ ವರ್ಷ ಇಂಗ್ಲಿಷ್ ನಲ್ಲಿ ಓದಿರ್ತೀರಿ. ಅಷ್ಟು ಯಾಕೆ ಇಂಗ್ಲಿಷ್ ಇಷ್ಟು ಭಯ ತರುತ್ತೆ ನಮ್ಗೆ? ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ನೋಡಿ, ಈ ಇಂಗ್ಲಿಷ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಇರೋದ್ರಿಂದಲೇ ಇಂಗ್ಲಿಷ್ ಬಗ್ಗೆ ನಮ್ಗೆ ಯಾವಾಗ್ಲೂ ಭಯ ಜಾಸ್ತಿ. ಇವತ್ತು ಈ ಇಂಗ್ಲಿಷ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಕೊಟ್ಬಿಡ್ತೀನಿ, ಒಂಚೂರು ಕೇಳಿಸ್ಕೊಳ್ಳಿ. ನೋಡಿ, ಇಂಗ್ಲಿಷ್ ಅನ್ನೋ ಭಾಷೆ ಇದೆಯಲ್ಲ, ಇದು ನಮ್ಮ ಕನ್ನಡ ತರನೇ ಒಂದು ಭಾಷೆ ಅಂತ ಆಗ್ಲಿ ನಾನು ನಿಮ್ಗೆ ಹೇಳಿದೆ.
ಆದ್ರೆ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಈ ನಿಮ್ಮ ಸರಗೂರು ತಾಲೂಕನ್ನ ದಾಟಿ ಮುಂದಕ್ಕೆ ಹೋದ್ರೆ ಕೇರಳ ಸಿಗತ್ತೆ. ಅಲ್ಲಿ ಮಲಯಾಳಂ ಅನ್ನ ಮಾತಾಡ್ತಾರೆ. ಪಕ್ಕದ್ದೇ. ನಿಮ್ಮಲ್ಲಂತೂ ಕೆಲವರಿಗೆ ಒಂದು 10 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಸಾಕು ನಿಮಗೆ ಕೇರಳ ಸಿಕ್ಬಿಡತ್ತೆ. ಆದ್ರೆ ಈ ಇಂಗ್ಲಿಷ್ ಅನ್ನೋ ಭಾಷೆ ಇದೆಯಲ್ಲ, ಇದು ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರ ಇರುವಂತ ಒಂದು ದೇಶದಿಂದ ಬಂದದ್ದು. ಅಂದ್ರೆ ನಮ್ಮ ಅಕ್ಕಪಕ್ಕದ ಭಾಷೆ ಏನಲ್ಲ. ಆದ್ರೆ ನಾವು ಈ ಭಾಷೆನ ತುಂಬಾ ಬಳಸ್ತೀವಿ. ಎಷ್ಟ್ರ ಮಟ್ಟಿಗೆ ಬಳಸ್ತೀವಿ ಅಂತ ಹೇಳಿದ್ರೆ, ಈಗ ನೀವು ರೇಡಿಯೋ ಪಾಠ ಕೇಳ್ತಾ ಇದ್ದೀರಿ. ಯಾವ್ದ್ರಲ್ಲಿ ಕೇಳ್ತಾ ಇದ್ದೀರಿ? ರೇಡಿಯೋದಲ್ಲಿ ಕೇಳ್ತಾ ಇದ್ದೀರಿ, ಇಲ್ಲ ಮೊಬೈಲ್ ಮೂಲಕ ಕೇಳ್ತಾ ಇದ್ದೀರಿ, ಯಾವ್ದು ರೇಡಿಯೋದಲ್ಲಿರೋ ಸ್ಪೀಕರ್ ಮೂಲಕ ಕೇಳ್ತಾ ಇದ್ದೀರಿ. ಹೀಗೆ ನೀವು ಸ್ಕೂಲ್ಗೆ ಹೋಗ್ತೀರಿ, ಇಂಗ್ಲಿಷ್ ಬುಕ್ ತಗೊಂಡು ಹೋಗ್ತೀರಿ, ಪೆನ್ ಬಳಸ್ತೀರಿ, ಬ್ಯಾಗ್ ತಗೊಳ್ತೀರಿ, ಮತ್ತೆ ರೋಡ್ ಮೇಲೆ ನಡ್ಕೊಂಡು ಹೋಗ್ತೀರಿ, ಹಾಗೆ ಬೆಳಗ್ಗೆ ಪ್ರೇಯರ್ ಮಾಡ್ತೀರಿ, ಕ್ಲಾಸ್ ಅಟೆಂಡ್ ಮಾಡ್ತೀರಿ. ನೋಡಿ, ಇಷ್ಟೆಲ್ಲ ಇಂಗ್ಲಿಷ್ ಪದಗಳನ್ನ ಬಳಸ್ತೀವಲ್ವಾ ಮಕ್ಳೇ? ಇಷ್ಟೆಲ್ಲ ನಾವು ಈ ಭಾಷೆನ ಬಳಸ್ತೀವಿ. ಆದ್ರೂ ಭಯ ಯಾಕಪ್ಪ ಅಂತ ಹೇಳಿದ್ರೆ, ಈ ಇಂಗ್ಲಿಷ್ ಒಂದ್ ಸ್ವಲ್ಪ ವಿಶೇಷವಾಗಿದೆ. ವಿಶೇಷ ಅಂದ್ರೆ ಒಂಚೂರು ಅರ್ಥ ಆಗಲ್ಲ. ಅದೇನೋ ಸ್ವಲ್ಪ ಸ್ಪೆಲ್ಲಿಂಗ್ ಅಲ್ಲಿ ಸ್ವಲ್ಪ ಸಮಸ್ಯೆ ಅಂತ ಅನ್ಸುತ್ತೆ, ಮತ್ತ ಅದರ ಉಚ್ಚಾರಣೆ ಕೂಡ ಸ್ವಲ್ಪ ಸಮಸ್ಯೆ ಅಂತ ನಮ್ಗೆ ಅನ್ಸುತ್ತೆ. ಈ ಸಮಸ್ಯೆನ ಸರಿಯಾಗಿ ಬಿಡಿಸೋದಕ್ ಗೊತ್ತಾಗ್ಬಿಟ್ರೆ, ನೋಡಿ, ಒಂದ್ ಮಾತು ಹೇಳ್ತಾರೆ, ಒಂದ್ ಸಮಸ್ಯೆನ ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ ಅಂತ ಆದ್ರೆ ಪರಿಹಾರ ಸಿಕ್ತು ಅಂತ ಗ್ಯಾರಂಟಿ ಅಂತ. ಯಾಕಂದ್ರೆ ಸಮಸ್ಯೆ ಯಾಕೆ ಬಂದಿದೆ ಅಂತ ಗೊತ್ತಾದ್ರೆ ಪರಿಹಾರ ಹುಡ್ಕೋದ್ ಸುಲಭ ಅಲ್ವಾ? ಈಗ ಇಂಗ್ಲಿಷ್ ಯಾಕೆ ಇಷ್ಟು ಸಮಸ್ಯೆ ಅಂತ ಒಂಚೂರು ನೋಡೋಣ. ನೋಡಿ, ನಿಮ್ಗೆ ತುಂಬಾ ಸರಿ ಇಂಗ್ಲಿಷ್ ನಲ್ಲಿ ಆ ಸ್ಪೆಲ್ಲಿಂಗ್ ಸರಿಯಾಗಿ ಗೊತ್ತಾಗಲ್ಲ, ಮತ್ತೆ ಅದನ್ನ ಬರಿಬೇಕಾದ್ರೆ ಕ್ಯಾಪಿಟಲ್ ಲೆಟರು, ಸ್ಮಾಲ್ ಲೆಟರು, ಏನೇನೋ ಒಂಚೂರು ಕನ್ಫ್ಯೂಷನ್ ಆಗ್ಬಿಡುತ್ತೆ ಅಂತ ನಿಮ್ಗೆ ಅನ್ಸುತ್ತಲ್ವಾ? ಇವತ್ತೊಂಚೂರು ಆ ಇಂಗ್ಲಿಷ್ ಬಗ್ಗೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಹಾಗೆ ಒಂಚೂರು ಕೇಳಿಸ್ಕೊಳ್ತೀರಿ ಅಲ್ವಾ? ನೋಡಿ, ಈ ಇಂಗ್ಲಿಷ್ ಅನ್ನೋ ಭಾಷೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದದ್ದು ಅಂತ ನಾನು ನಿಮ್ಗೆ ಹೇಳಿದೆ. ಹಾಗಾಗಿ ನಮ್ಗೆ ಅಕ್ಕಪಕ್ಕದ ಪರಿಚಯ ಅಲ್ಲ ಅದು. ಆದ್ರೆ ನಮ್ ಜೊತೆಗೆ ಇವತ್ತು ಸಾಕಷ್ಟು ಇದೆ. ನಮ್ ಬದುಕಿನಲ್ಲಿ ತುಂಬಾ ಇಂಗ್ಲಿಷ್ ಪದಗಳನ್ನ ನಾವು ಬಳಸ್ತಾನೆ ಇರ್ತೀವಿ. ಇಂಗ್ಲಿಷ್ ನಮಗೆ ಸಾಕಷ್ಟು ಪರಿಚಯ ಇದೆ. ಆದರೂ ಸಮಸ್ಯೆ ಯಾಕೆ ಅಂತ ಹೇಳಿದ್ರೆ, ಇದಕ್ಕಿಷ್ಟೇ ಕಾರಣ, ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಹೋಗ್ಲಿಲ್ಲ ಅಷ್ಟೆ. ಈ ಇಂಗ್ಲಿಷ್ ಭಾಷೆ ಇದೆಯಲ್ಲ, ಇದರಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಅಕ್ಷರಗಳು ಬರೀ 26 ಇರುತ್ತೆ, ಆದ್ರೆ ಶಬ್ದಗಳು ಮಾತ್ರ 46 ಶಬ್ದಗಳಿದೆ. ಹಾಗಾಗಿ ನೀವು 10ನೇ ಕ್ಲಾಸ್ ಓದ್ತಿರಲ್ಲ ಮಕ್ಳೇ, ನೀವು 10ನೇ ಕ್ಲಾಸ್ ಓದೋರ್ಗೆ ನಿಮಗೆ ಪಾಠದಲ್ಲಿ ಹೋಮೋಫೋನ್ ಅಂತ ಒಂದಿದೆ, ಗೊತ್ತಾ? ಹೋಮೋಫೋನ್ ಅಂದ್ರೆ ಅಕ್ಷರಗಳು ಒಂದೇ ರೀತಿ ಇರುತ್ತೆ, ಕೆಲವು ಸರಿ ಉಚ್ಚಾರಣೆ ಒಂದೇ ರೀತಿ ಇರುತ್ತೆ, ಆದ್ರೆ ಅರ್ಥ ಮಾತ್ರ ಬೇರೆ ಬೇರೆ ಇರುತ್ತೆ ಅಂತ ಹೇಳಿ ನಿಮಗೆ ನಿಮ್ಮ ಟೀಚರ್ ಹೇಳ್ಕೊಟ್ಟಿದಾರಲ್ವಾ? ಅದು ಹೋಮೋಫೋನ್ ಬಗ್ಗೆ ನೆನ್ಪಾಗ್ತಿದ್ಯಾ? ಹೋಮೋ ಅಂದ್ರೆ ಒಂದೇ ರೀತಿ, ಫೋನ್ ಅಂತ ಹೇಳಿದ್ರೆ ಹೋಮೋಫೋನ್, ಹೋಮೋಫೋನ್, ಫೋನ್ ಅಂತ ಹೇಳಿದ್ರೆ ಶಬ್ದ, ಹೋಮೋ ಅಂತ ಹೇಳಿದ್ರೆ ಒಂದೇ. ಮತ್ತೆ ಈ ಹೋಮೋಫೋನ್ ಬಗ್ಗೆ ಎಲ್ಲಿ ಬಂತು ಅಂತ ನೆನ್ಪಿದ್ಯಾ? ಅದೇ ನಿಮ್ಗೆ ಮೊದಲನೇ ಪಾಠ ಇದೆ ಗೊತ್ತಲ್ವಾ? ಯಾವ್ದೇಳಿ? ಸ್ವಾಮಿದು ಕತೆ. ಅವನು ಸ್ವಾಮಿ ಏನ್ ಮಾಡ್ತಾನೆ, ಒಂದ್ ರೂಮಲ್ಲಿ ನಾನೇ ಸಪ್ರೇಟ್ ಆಗಿ ಮಲ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಅವ್ರ ತಂದೆಗೆ ಒಂದ್ಸರಿ ಸಿಟ್ಟು ಬರುತ್ತೆ. ಅವ್ರೇನ್ ಮಾಡ್ತಾರೆ, ನೀನು ನನ್ನ ಆಫೀಸ್ ನಲ್ಲೇ ಮಲ್ಕೊಳ್ಬೇಕು ಅಂತ ಹೇಳ್ಬಿಡ್ತಾರೆ. ಅವತ್ ಒಂದಿನ ಏನಾಗತ್ತೆ, ಸ್ವಾಮಿ ಅವನು ಅಲ್ಲಿ ಮನೆಯಲ್ಲಿ ಮಲ್ಕೊಳ್ತಾನೆ. ಅವಾಗ ರಾತ್ರಿ ಯಾರೋ ಒಬ್ಬ ಕಳ್ಳ ಬರ್ತಾನೆ, ಅವನನ್ನ ಇವನು ಹಿಡಿದು ಕಚ್ತಾನೆ. ಆಮೇಲೆ ಅವನನ್ನ ಹಿಡಿದು ಪೊಲೀಸ್ನವ್ರಿಗೆಲ್ಲ ಕೊಡ್ತಾರೆ. ಮತ್ತೆ ಇವನನ್ನ ಬಹಳ ಧೈರ್ಯವಂತ ಅಂತ ಕೂಡ ನಿಮ್ಗೆ ಹೇಳ್ತಾರೆ. ನೋಡಿ, ಈ ಸ್ವಾಮಿ ಕತೆ ನೀವೇನು ಓದ್ತಿದ್ರಲ್ವಾ, ಆ ಸ್ವಾಮಿ ಕಥೆನಲ್ಲೂ ಕೂಡ ನಮ್ಗೆ ಒಂದ್ ಪಾಠ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಸ್ವಾಮಿ ಹೆದರ್ಕೊಂಡು ಆಫೀಸ್ನಲ್ಲಿ, ಅಂದ್ರೆ ಅವನ ಅಪ್ಪನ ಆಫೀಸ್ ಕೋಣೆನಲ್ಲಿ ಒಬ್ನೇ ಮಲ್ಕೋತಾನೆ. ಯಾಕಂದ್ರೆ ಅಲ್ಲಿವರೆಗೆ ಅವನು ಯಾವಾಗ್ಲೂ ಅಜ್ಜಿ ಜೊತೆ ಮಾತ್ರ ಮಲಗಿರ್ತಿದ್ದ. ಒಬ್ನೇ ಮಲಗಿ ಅವನಿಗೆ ಅಭ್ಯಾಸನೇ ಇರ್ಲಿಲ್ಲ.
ಆದ್ರೆ ಕೊನೆಗೆ ಏನಾಗತ್ತೆ ಅಂತ ಹೇಳಿದ್ರೆ ಅಪ್ಪ ಒತ್ತಾಯ ಮಾಡಿ ನೀನ್ ಮಲಗ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಸೊ ಮಲಗ್ಕೊಳ್ಳೇಬೇಕು ಅಂತ ಹೇಳಿದಾಗ ಸ್ವಾಮಿಗೆ ಬೇರೆ ದಾರಿ ಇಲ್ಲದೆ ಸ್ವಾಮಿ ಏನ್ ಮಾಡ್ಬೇಕಾಗತ್ತೆ, ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ಆದ್ರೆ ಅವತ್ತೊಂದ್ ರಾತ್ರಿ ಒಂದ್ ದೊಡ್ಡ ಸಾಹಸ ಮಾಡಿ ಒಬ್ಬ ಕಳ್ಳನನ್ನು ಕೂಡ ಅವನು ಹಿಡ್ದಾಕ್ಬಿಡ್ತಾನೆ. ಮಾನ್ಯ ದಿನ ಕಥೆನಲ್ಲಿ ನಾವು ನೋಡ್ತೀವಿ ಅವನ್ ಮತ್ತೆ ಅಜ್ಜಿ ಜೊತೆ ಮಲಗದ ಅಂತ ಹೇಳಿ. ಅಂದ್ರೆ ನೀವು ಗಮನಿಸ್ಬೇಕಾಗಿರೋದೇನಂದ್ರೆ ಸ್ವಾಮಿ ಹೀರೋ ಆಗ್ಬಿಡ್ತಾನೆ. ಸೊ ಅವನಿಗೆ ಇರೋ ಭಯ ಕಡಿಮೆ ಆಗತ್ತೆ. ಯಾಕಂದ್ರೆ ಆ ಕತ್ತಲು ಕೋಣೆನಲ್ಲಿ ಒಬ್ನೇ ಹೇಗಿರ್ಬೇಕು ಅನ್ನೋದನ್ನ ಅವನೇನ್ ಮಾಡ್ತಾನೆ, ಅರ್ಥ ಮಾಡ್ಕೊಳ್ತಾನೆ. ಆ ಕತೆ ಓದಿದ್ರೆ ನಿಮಗ್ ಗೊತ್ತಾಗತ್ತೆ. ಅವನ್ ಇನ್ನೇನ್ ಮಲಗ್ಬೇಕು, ಕತ್ಲಿದೆ, ಏನ್ ಮಾಡೋದು ಅಂತ ಹೆದರ್ಕೊಂಡಾಗ ಹೊರಗಡೆಯಿಂದ ಒಂದು ಸಣ್ಣ ಬೆಳಕು ಬರೋದನ್ನ ಅವನು ಗಮನಿಸ್ತಾನೆ. ಹಾಗೆ ಇಂಗ್ಲಿಷ್ ನಲ್ಲಿ ಇವನಪ್ಪ ಇದು ಏನೂ ಅರ್ಥ ಆಗಲ್ಲ, ಬರೀ ಕತ್ಲೆ ಅಂತೆಲ್ಲ ನೀವು ಯೋಚನೆ ಮಾಡ್ಬೇಕಾದ್ರೆ ನಿಮಗೆ ಒಂದು ನೆನಪಾಗ್ಬೇಕು, ನನಗೆ ABCD ಗೊತ್ತಿದೆ, ಇಂಗ್ಲಿಷ್ ನಲ್ಲಿ ಪದಗಳು ಗೊತ್ತಿದೆ. ಒಂದೊಂದ್ಸರಿ ಬರೆಯೋದ್ರಲ್ಲಿ ಒಂಚೂರು ವ್ಯತ್ಯಾಸ ಆಗ್ಬೋದು, ಸ್ಪೆಲ್ಲಿಂಗ್ ತಪ್ಪಾಗ್ಬೋದು, ಆಗ್ಲಿ. ಆದ್ರೆ ನಂಗೆ ABCD ಅಂತೂ ಗೊತ್ತಿದ್ಯೋ, ABCDನೂ ಗೊತ್ತಿಲ್ಲದೆ ಇದ್ರೆ ಏನ್ ಮಾಡ್ಬೇಕಿತ್ತು ಅಲ್ವಾ ಮಕ್ಳೇ? ನಿಮಗೆ ABCD ಗೊತ್ತಿದೆ, ಸ್ವಲ್ಪ ಮಟ್ಟಿಗೆ ಪದಗಳನ್ನು ಬರೆಯಕ್ ಬರುತ್ತೆ. ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕೂತ್ಕೊಂಡು ಬರೆದು ಅಭ್ಯಾಸ ಮಾಡಿ, ಮೇಷ್ಟ್ರು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಂಡು, ಟೀಚರ್ ಹೇಳೋದನ್ನ ಸರಿಯಾಗಿ ಬರ್ಕೊಂಡು, ಏನಾದ್ರೂ ಡೌಟ್ ಬಂದ್ರೆ ಮತ್ತೆ ಟೀಚರ್ ಹತ್ರ ಕೇಳಿ, ಟೀಚರ್ ಇದನ್ನ ಸ್ವಲ್ಪ ಇನ್ನೊಂಚೂರು ಬಿಡಿಸಿ ಹೇಳಿ, ನನಗೆ ಗೊತ್ತಾಗಿಲ್ಲ ಅಂತ ನೀವು ಕೇಳ್ಬೇಕು. ಆದ್ರೆ ತುಂಬಾ ಸರಿ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಇಂಗ್ಲಿಷ್ ಎಷ್ಟು ಓದಿದ್ರ ಅರ್ಥವಾಗಕ್ಕಿಲ್ಲ ಸರ್ ಅಂತ ಹೇಳಿ ನೀವೇನ್ ಮಾಡ್ತೀರಿ, ಟೀಚರ್ ಹೇಳೋದ್ರ ಕಡೆ ಗಮನನೂ ಕೊಡಲ್ಲ. ಪಾಪ ಟೀಚರ್ ಹೇಳ್ತಾನೆ ಇರ್ತಾರೆ, ನೀವು ಅದ್ರ ಕಡೆ ಗಮನ ಕೊಡದೇ ಇರೋದ್ರಿಂದ ನಾಳೆ ಬೆಳಗ್ಗೆ ಟೀಚರು ನಿನ್ನೆ ನಾನು ಈ ಪಾಠ ಮಾಡಿದ್ದೆ, ಇದನ್ನ ನಾನು ಹೇಳ್ಕೊಟ್ಟಿದ್ದೆ, ಇಂಗ್ಲಿಷ್ ನಲ್ಲಿ ನಾನು ನೌನ್ಸ್ ಬಗ್ಗೆ ಹೇಳಿದ್ದೆ ಅಂತಂದ್ರೆ ನಿಮಗೆ ಬಹಳ ಕನ್ಫ್ಯೂಷನ್. ಯಾಕೆ? ಎಲ್ಲ ಮರ್ತು ಬಿಟ್ಟಿರ್ತಾರೆ. ಆದ್ರೆ ನೀವು ನೆನ್ಪಿಟ್ಕೊಂಡು ಸ್ವಲ್ಪ ಇಂಗ್ಲಿಷ್ ಕಡೆಗೆ ಆಸಕ್ತಿಯನ್ನ ಕೊಟ್ರೆ ನಿಮಗೆ ಖಂಡಿತ ಇಂಗ್ಲಿಷ್ ಬರುತ್ತೆ, ಮಾತಾಡಕ್ಕೂ ಸಾಧ್ಯ ಆಗತ್ತೆ. ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ಬೋದಪ್ಪ ಅಂದ್ರೆ ಇಂಗ್ಲಿಷ್ ನಲ್ಲೇನೆ ಅರ್ಧ ಗಂಟೆ ನಾವು ಇನ್ನೊಬ್ರ ಜೊತೆ ಚರ್ಚೆ ಮಾಡ್ಬೋದು. ಅಂತ ಸ್ಥಿತಿಗೆ ನೀವು ಬರಕ್ ಸಾಧ್ಯ ಇದೆ. ನಾ ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಬೇಕು. ಆಗ್ಬೋದಾ? ನೋಡಿ, ಹೋಮೋಫೋನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ನಿಮ್ಮ 10ನೇ ತರಗತಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದು ಬರುತ್ತೆ. ಏನ್ ಬರುತ್ತೆ? ಹೋಮೋಫೋನ್ಸ್ ಆರ್ ವರ್ಡ್ಸ್ ದಟ್ ಸೌಂಡ್ ದ ಸೇಮ್ ಬಟ್ ಹ್ಯಾವ್ ಡಿಫರೆಂಟ್ ಮೀನಿಂಗ್ ಅಂಡ್ ಡಿಫರೆಂಟ್ ಸ್ಪೆಲ್ಲಿಂಗ್ಸ್. ಅಂದ್ರೆ ಹೋಮೋಫೋನ್ಸ್ ಅಂತ ಹೇಳಿದಾಗ ಬೇರೆ ಬೇರೆ ಸ್ಪೆಲ್ಲಿಂಗ್ ಇರುತ್ತೆ, ಬೇರೆ ಬೇರೆ ಅರ್ಥ ಇರುತ್ತೆ, ಆದ್ರೆ ಉಚ್ಚಾರಣೆ ಮಾತ್ರ ಒಂದೇ ಇರುತ್ತೆ. ಈ ತರದ ವಿಶೇಷತೆ ಕನ್ನಡದಲ್ಲಿ ಇಲ್ಲ, ಆದ್ರೆ ಇಂಗ್ಲಿಷ್ ನಲ್ಲಿ ಇವು ಸ್ವಲ್ಪ ಜಾಸ್ತಿ. ನೋಡಿ, ನಿಮ್ಗಲ್ಲೊಂದು 4 ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಕೊಟ್ಟು ಅಲ್ಲಿ 2 ಪದಗಳನ್ನ ಕೊಟ್ಟು ಅದರಲ್ಲಿ ನೀವು ಆಯ್ಕೆ ಮಾಡಿ ಬರೀರಿ ಅಂತ ಹೇಳಿದ್ದಾರೆ. ಈಗ ಉದಾಹರಣೆಗೆ ನಾವು ಕುದುರೆ ಮೇಲೆ ಸವಾರಿ ಮಾಡ್ತೀವಲ್ವಾ, ನಾನು ಸವಾರಿ ಮಾಡ್ದೆ ಅಂತ ಹೇಳೋದಕ್ಕೆ ರೋಡ್ ಅಂತ ಹೇಳ್ತೀವಿ. ಹಾಗೆ ಈ ರಸ್ತೆ ಇದೆಯಲ್ಲ, ರಸ್ತೆಗೂ ರೋಡ್ ಅಂತಾನೆ ಹೇಳ್ತೀವಿ. ವ್ಯತ್ಯಾಸ ಏನಪ್ಪಾ ಅಂದ್ರೆ ಕುದುರೆ ಮೇಲೆ ಸವಾರಿ ಮಾಡಿದ್ದನ್ನ RODE ಅಂತ ಬರಿತೀವಿ, ಈ ರಸ್ತೆ ಅಂತ ಹೇಳೋದನ್ನ ROAD ಅಂತ ಬರಿತೀವಿ. ಅಂದ್ರೆ ಉಚ್ಚಾರಣೆ ಮಾತ್ರ ಒಂದೇ. ಇಂಥ ಪದಗಳು ಅಂದ್ರೆ ಸ್ಪೆಲ್ಲಿಂಗು ಒಂದೇ ಇರುತ್ತೆ, ಸ್ಪೆಲ್ಲಿಂಗ್ ಅಲ್ಲಿ ಬೇರೆ ಬೇರೆ ಇರುತ್ತೆ, ಅರ್ಥದಲ್ಲೂ ಬೇರೆ ಬೇರೆ ಇರುತ್ತೆ, ಆದ್ರೆ ಉಚ್ಚಾರಣೆ ಮಾತ್ರ ಒಂದೇ ಇರುತ್ತೆ. ಅಂಥದ್ದನ್ನ ನಾವು ಏನಂತ ಹೇಳ್ತೀವಿ? ಹೋಮೋಫೋನ್ ಅಂತ ಹೇಳ್ತೀವಿ. ನೋಡಿ, ಹಾಗೆ ಇನ್ನೊಂದು ಪದ ಇದೆ, ಫಾರ್ ಅಂತ. FAR, ಫಾರ್. ನಾವು ನಿಮ್ಮಲ್ಲಂತೂ ಕೆಲವರು ಬಹಳ ದೂರದಿಂದ ಸ್ಕೂಲಿಗೆ ನಡ್ಕೊಂಡ್ ಬರ್ತೀರಿ, ಫ್ರಮ್ ಫಾರ್ ಪ್ಲೇಸಸ್. FAR. ಈ ಚಾಕ್ಲೇಟ್ ನಿನಗೆ, ದಿಸ್ ಚಾಕ್ಲೇಟ್ ಈಸ್ ಫಾರ್ ಯು. ಅವಾಗ ಏನ್ ಬಳಸ್ತೀವಿ? FOR ಬಳಸ್ತೀವಿ. FOR ಅಂದ್ರು ಫಾರ್ ಅಂತೀವಿ, FAR ಅಂದ್ರು ಫಾರ್ ಅಂತೀವಿ. ಅದಕ್ಕೆ ಹೇಳೋದು ಈ ಇಂಗ್ಲಿಷ್ ಅಂದ್ರೆ ಸ್ವಲ್ಪ ಎಡವಟ್ಟೆ ಅರ್ಥ ಆಗೋದಿಲ್ಲ ಇದು.
ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ? ಇದು ಎಡವಟ್ಟು ಅಲ್ಲ ಕಣ್ರಪ್ಪ. ಇದು ಇದರ ವಿಶೇಷ. ಈಗ ಮಾವಿನ ಮರದಲ್ಲಿ ಮಾವಿನಕಾಯಿ ತಾನೇ ಬರುತ್ತೆ, ಹುಣಸೆ ಮರದಲ್ಲಿ ಹುಣಸೆ ಹಣ್ಣು ಬರುತ್ತೆ, ಸೀಬೆಕಾಯಿ ಗಿಡದಲ್ಲಿ ಸೀಬೆಕಾಯಿ ಹಣ್ಣು ಬರುತ್ತೆ. ಈಗ ನೀವು ಸೀಬೆಕಾಯಿ ಗಿಡದ ಮುಂದೆ ನಿಂತ್ಕೊಂಡು ಮಾವಿನ ಹಣ್ಣು ಬೇಕು ಅಂತ ಹೇಳಿದ್ರೆ ಹೆಂಗ್ ಬರ್ತದೆ ಅಲ್ವಾ? ಹಾಗೆ ಇಂಗ್ಲಿಷ್ ಭಾಷೆನ ನೀವು ಕನ್ನಡದ ತರ ಯೋಚನೆ ಮಾಡಕ್ ಹೋದ್ರೆ ಅರ್ಥ ಆಗೋದಿಲ್ಲ, ಕನ್ಫ್ಯೂಷನ್ ಜಾಸ್ತಿ ಆಗತ್ತೆ. ನೀವೇನ್ ಮಾಡ್ಬೇಕು? ಇಂಗ್ಲಿಷನ್ನ ಇಂಗ್ಲಿಷ್ ರೀತಿನಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಇಂಗ್ಲಿಷ್ ರೀತಿನಲ್ಲಿ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು? ಇಂಗ್ಲಿಷ್ ನಲ್ಲಿ ಅಕ್ಷರಗಳ ಸಂಖ್ಯೆ ಕಡಿಮೆ, ಶಬ್ದಗಳ ಸಂಖ್ಯೆ ಜಾಸ್ತಿ. ಈಗ ನೀವು ಒಂದು ಆಟೋ ಹತ್ಕೋತೀರಿ. ಆಟೋದಲ್ಲಿ ಎಷ್ಟು ಜನ ಕೂರ್ಬೋದಪ್ಪ? 4 ಜನ, 5 ಜನ, 6 ಜನ ಕೂತ್ಕೋಬಹುದು. 10 ಜನ ಕೂತ್ಕೊಂಡ್ರೆ ಏನಾಗತ್ತೆ? ಒಬ್ರು ತೊಡೆ ಮೇಲೆ ಒಬ್ರು ಕೂತ್ಕೋಬೇಕಾಗತ್ತೆ ಅಲ್ವಾ? ಎಲ್ರಿಗೂ ಸೀಟ್ ಸಿಗತ್ತಾ? ಸಿಗಲ್ಲ. ಸೀಟ್ ಮೇಲೆ ಒಂದ್ 5 ಜನ ಕೂತ್ಕೊಳ್ತಾರೆ, ಆ ಕೂತಿರೋರ್ ತೊಡೆ ಮೇಲೆ 5 ಜನ ಕೂತ್ಕೊಳ್ತಾರೆ, ಇನ್ನೊಂದಿಬ್ರು ಮಧ್ಯದಲ್ಲಿ ನಿಂತ್ಕೋಬೇಕಾಗತ್ತೆ ಅಲ್ವಾ? ಹಾಗೆ ಇಂಗ್ಲಿಷ್ ನಲ್ಲಿ ಏನಾಗಿದೆ ಅಂದ್ರೆ ಅಕ್ಷರಗಳ ಸಂಖ್ಯೆ ಕಡಿಮೆ ಇದೆ, ಶಬ್ದಗಳ ಸಂಖ್ಯೆ ಜಾಸ್ತಿ ಇದೆ. ಅದಕ್ಕೆ ಏನ್ ಮಾಡ್ತಾರೆ? ಇರೋ ಅಕ್ಷರನೇ ಬಳಸ್ಕೊಂಡು ಶಬ್ದಗಳನ್ನ ಹೇಳ್ತಾರೆ. ಈಗ FAR ಅಂತಿದೆ, FOR ಅಂತಿದೆ. FR ಇವೆರಡೇ ಇರೋದು. ಒಂದ್ ಕಡೆ ಎ ತಗೋತಾರೆ, ಒಂದ್ ಕಡೆ ಓ ತಗೋತಾರೆ, ಆದ್ರೆ ಶಬ್ದ ಒಂದೇ ಹೇಳ್ತಾರೆ. ಈ ತರದ ಒಂದು ವಿಶೇಷತೆ ಇಂಗ್ಲಿಷ್ ನಲ್ಲಿ ಸಿಗತ್ತೆ. ನೋಡಿ, ಈ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಸ್ವರಗಳು, ವ್ಯಂಜನಗಳು ಅಂತೆಲ್ಲ ಇದಾವಲ್ಲ, ಅದೇ ಅ ಆ ಇ ಈ ಹೇಳ್ತೀರಿ, ಕ ಖ ಗ ಘ ಹೇಳ್ತೀರಲ್ವಾ, ಅದೇ ತರ ಇಂಗ್ಲಿಷ್ ನಲ್ಲೂ ಕೂಡ ಸ್ವರಗಳಿದಾವೆ, ಹಾಗೆ ವ್ಯಂಜನಗಳಿದಾವೆ. ಈ ವ್ಯಂಜನಗಳನ್ನ ನಾವು ಉಚ್ಚರಿಸ್ಬೇಕಾದ್ರೆ ಏನ್ ಮಾಡ್ತೀವಿ? ಸ್ವರದ ಸಹಾಯವನ್ನ ತಗೊಂಡು ನಾವು ಉಚ್ಚರಿಸ್ತೀವಿ ಅಲ್ವಾ? ಈ ಸ್ವರದ ಸಹಾಯವನ್ನ ತಗೊಂಡು ನಾವು ಉಚ್ಚರಿಸ್ಬೇಕಾದ್ರೆ ವ್ಯಂಜನಗಳನ್ನ ಬಳಸೋದಕ್ಕೆ ನಮ್ಗೆ ಅನುಕೂಲ ಆಗತ್ತೆ. ಈಗ ಕ, ಕ, ಕಿ, ಈ, ಕೋ ಅಂತೆಲ್ಲ ಹೇಳ್ತೀವಿ. ಹಾಗೆ ಇಂಗ್ಲಿಷ್ ನಲ್ಲಿ ಈ 46 ಶಬ್ದ ಇದೆಯಲ್ಲ, ಈ 46 ಶಬ್ದದಲ್ಲಿ 22 ಶಬ್ದಗಳು ಸ್ವರಗಳು, ಇನ್ನುಳಿದ 24 ಶಬ್ದಗಳು ವ್ಯಂಜನಗಳು. ಅವನ್ನ ಇಂಗ್ಲಿಷ್ ನಲ್ಲಿ ಕಾನ್ಸೋನೆಂಟ್ ಅಂತ ಕರೀತಾರೆ. ಈ ಸ್ವರಗಳನ್ನೇನಂತ ಕರೀತಾರೆ? ಓವೆಲ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಸ್ವರ ಅಂತೀವಿ, ಇಂಗ್ಲಿಷ್ ನಲ್ಲಿ ಓವೆಲ್ ಅಂತೀವಿ. ಕನ್ನಡದಲ್ಲಿ ವ್ಯಂಜನ ಅಂತೀವಿ, ಇಂಗ್ಲಿಷ್ ನಲ್ಲಿ ಕಾನ್ಸೋನೆಂಟ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ವಾ? ಈ ವ್ಯತ್ಯಾಸ ಇರೋದ್ರಿಂದ ಇಂಗ್ಲಿಷ್ ನಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಶಬ್ದಗಳನ್ನ ಕಡಿಮೆ ಅಕ್ಷರಗಳಲ್ಲಿ ಬರಿಬೇಕಲ್ವಾ? ಹಾಗಾಗಿ ನಾವೇನ್ ಮಾಡ್ಕೊಳ್ಬೇಕಾಗತ್ತೆ? ಈಗ ಉದಾಹರಣೆಗೆ ಇಂಗ್ಲಿಷ್ ಅಂತ ಬರಿಬೇಕು, ಅದಕ್ಕೆ ENGLISH ಅಂತ ಬರಿತೀವಿ, ಇಂಗ್ಲಿಷ್. ಅಲ್ಲೇನಾಯ್ತು? SH ಸೇರಿದ್ರೆ ಶ ಆಗತ್ತೆ, ಗ ಜಿ ಬರುತ್ತೆ ಅಲ್ವಾ? ಅದೇ ನೀವು ಬೇರೆ ಅಕ್ಷರಗಳನ್ನ ಬರಿಬೇಕಾದ್ರೆ ನಿಮಗೆ ಇವು ಸ್ವಲ್ಪ ಸಮಸ್ಯೆಯನ್ನು ಕೊಡ್ತವೆ. ಅವಾಗ ನಿಮ್ಗನ್ಸುತ್ತೆ, ಏನ್ ಸರ್ ಇದು, ಇದ್ರೊಂದ್ ಸ್ಪೆಲ್ಲಿಂಗು, ಇದೊಂದ್ ಸ್ಪೆಲ್ಲಿಂಗು, ಇಲ್ಲೊಂದ್ ಕಡೆ ಸೈಲೆಂಟು. ನೋಡಿ, ಅಲ್ಲೇ ನಿಮಗೆ ಹೋಮೋಫೋನ್ಸ್ ಹೇಳ್ಬೇಕಾದ್ರೆ ನೈಟ್ ಅಂತ ಒಂದ್ ಪದ ಬರುತ್ತೆ, NIGHT, ನೈಟ್. ನೈಟ್ ಅಂತ ಹೇಳಿದ್ರೇನು? ರಾತ್ರಿ. ಅಲ್ಲಿ ಇನ್ನೊಂದು ಬರುತ್ತೆ KNIGHT, ಅದನ್ನು ಕೂಡ ಏನಂತ ಹೇಳ್ತೀವಿ? ನೈಟ್ ಅಂತಾನೆ ಹೇಳ್ತೀವಿ. KNIGHT ನೈಟ್ ಅಂತ ಹೇಳಿದ್ರೆ ಸರದಾರ, ನಾಯಕ ಅನ್ನೋ ಅರ್ಥ ಕೊಡುತ್ತೆ. ಆದ್ರೆ NIGHT ನೈಟ್ ಅಂತ ಹೇಳಿದ್ರೆ ರಾತ್ರಿ ಅನ್ನೋ ಅರ್ಥ ಕೊಡುತ್ತೆ. ಅದಕ್ಕೆ ಇಷ್ಟ ಅಂತ ಹೇಳ್ಬಾರ್ದು. ಇದನ್ನೇನ್ ನೀವು ಅಭ್ಯಾಸ ಮಾಡ್ಬೇಕು? ಇದನ್ನೇನ್ ಅಭ್ಯಾಸ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ರಾತ್ರಿ ಅನ್ನೋದಕ್ಕೆ NIGHT ಅಂತ ಬರಿತೀವಿ, ಸರದಾರ ಅಂತ ಹೇಳೋದಕ್ಕೆ KNIGHT ಅಂತ ಬರಿತೀವಿ, ಹೇಳೋದು ಮಾತ್ರ ನೈಟ್ ಅಂತ ಹೇಳ್ತೀವಿ ಅಂತ ತೀರ್ಮಾನ ಮಾಡ್ಬೇಕು. ಈಗ ನೀವೆಲ್ಲ ರಾಗಿ ಮುದ್ದೆ ತಿಂದು ಗೊತ್ತು ನಿಮಗೆ, ಹಾಗೆ ನಿಮ್ಗೆ ರಾಗಿ ರೊಟ್ಟಿ ತಿಂದು ಗೊತ್ತಲ್ವಾ?
ಈ ಎರಡೂ ರಾಗಿ ಹಿಟ್ಟಿಂದಾನೇ ಮಾಡ್ತಾರೆ. ಈಗ ನೀವು ರಾಗಿ ಮುದ್ದೆನ ರಾಗಿ ರೊಟ್ಟಿ ತರ ಕಚ್ಚಿ ತಿನ್ನೋಕ್ ಹೋದ್ರೆ ಏನಾಗತ್ತೆ? ಹಲ್ಲಿಗೆಲ್ಲ ಕಚ್ಕೊಂಡು ಅಸಹ್ಯ ಆಗತ್ತೆ. ಅದೇ ನೀವು ರಾಗಿ ರೊಟ್ಟಿನ ಮುದ್ದೆ ತರ ನುಂಗಕ್ ಹೋದ್ರೆ ಏನಾಗತ್ತೆ? ಗಂಟ್ಲಿಗೆ ಸಿಕ್ಕಾಕೊಂಡು ನೋವು ಕೊಡುತ್ತೆ ಅಲ್ವಾ? ಅದಕ್ಕೆ ಇಂಗ್ಲಿಷ್ನ ಇಂಗ್ಲಿಷ್ ರೀತಿನೇ ಕಲ್ತ್ಕೋಬೇಕು, ಕನ್ನಡನ ಕನ್ನಡದ ರೀತಿ ಕಲ್ತ್ಕೊಳ್ಬೇಕು. ಕನ್ನಡದಲ್ಲಿ ಏನಾಗುತ್ತೆ? ಎಷ್ಟು ಶಬ್ದಗಳಿದೆಯೋ ಅಷ್ಟೇ ಅಕ್ಷರಗಳಿದಾವೆ. ಕ ಇದೆ, ಪ ಇದೆ, ಗ ಇದೆ, ಘ ಇದೆ, ಹ, ಫ, ಬ, ಭ, ಹೀಗೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಆ ಸೌಲಭ್ಯ ಇಲ್ಲ. ಹಂಗಂತ ಹೇಳಿ ಇಂಗ್ಲಿಷ್ ಕಷ್ಟ ಅಲ್ಲ. ಇಂಗ್ಲಿಷ್ ಈಸ್ ಡಿಫರೆಂಟ್. ಅದೊಂದು ಸ್ವಲ್ಪ ಬೇರೆ ರೀತಿ. ಈ ಮಾವಿನ ಹಣ್ಣು ಮತ್ತೆ ಹಲಸಿನ ಹಣ್ಣು ಎರಡು ಹಣ್ಣುಗಳು ಬೇರೆ ಅಲ್ವಾ? ಮಾವಿನ ಹಣ್ಣು ನಮ್ ಬಾಯಿ ಇದ್ರೆ ಸಾಕು, ತಿಂದಾಕ್ಬಿಡ್ಬೋದು. ಆದ್ರೆ ಹಲಸಿನ ಹಣ್ಣು ಬಾಯಲ್ಲಿ ತಿನ್ನಕ್ಕಾಗತ್ತಾ? ಹಲ್ಲಲ್ಲಿ ಕಚ್ಚಕ್ಕಾಗತ್ತಾ? ಇಲ್ಲ. ಅದಕ್ಕೆ ಒಂದು ಚಾಕು ಬೇಕು, ಅದನ್ನ ಸರಿಯಾಗಿ ಕಟ್ ಮಾಡ್ಬೇಕು, ಆಮೇಲೆ ತಿನ್ಬೇಕು. ಹಲಸಿನ ಹಣ್ಣನ್ನ ಮಾವಿನ ಹಣ್ಣು ತರ ತಿನ್ನಕ್ ಹೋದ್ರೆ ಏನಾಗತ್ತೆ? ನಿಮ್ ಹಲ್ಲು ಗಾಯ ಮಾಡ್ಕೊಳತ್ತೆ, ನಿಮ್ ಹಲ್ಲಿಗೆ ಗಾಯ ಆಗತ್ತೆ ಅಲ್ವಾ? ಸೊ ಇಂಗ್ಲಿಷ್ ಅನ್ನ ನಾವೇನ್ ಮಾಡ್ಬೇಕು? ಅದರ ರೀತಿನೇ ಕಲ್ತ್ಕೊಳ್ಳೋದಿಕ್ಕೆ ಹೋಗ್ಬೇಕು. ಹಾಗಾಗಿ ಮಕ್ಕಳೇ, ಇಂಗ್ಲಿಷ್ ಅನ್ನ ನೀವು ಕಷ್ಟ ಅಂತ ಯೋಚನೆ ಮಾಡದೆ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನೋ, ಇಂಗ್ಲಿಷ್ ನಲ್ಲಿ 26 ಅಕ್ಷರ ಇದೆ, 46 ಶಬ್ದ ಇದೆ ಅಂತ ಹೇಳಿ ನೀವು ಯಾವಾಗ್ಲೂ ನೆನ್ಪಿಟ್ಕೊಂಡಿರ್ಬೇಕು. ನೋಡಿ, ನೆನ್ಪಿಟ್ಕೊಂಡು ನೀವು ತಾಳ್ಮೆಯಿಂದ ಅದನ್ನ ಕಲ್ತ್ಕೊಂಡ್ರೆ ನಿಮಗೆ ಎಷ್ಟು ಅನುಕೂಲ ಆಗತ್ತಪ್ಪ ಅಂತ ಹೇಳಿದ್ರೆ, ಈ 9ನೇ ಕ್ಲಾಸಲ್ಲಿ ನಿಮಗೆ ಒಂದು ಪಾಠ ಇದೆ ಅಲ್ವಾ? ಮೊದಲನೇ ಪಾಠ ನೆನ್ಪಿದೆಯಾ? ಏನದು? ದ ಎನ್ಚಾಂಟೆಡ್ ಪೂಲ್ ಅಂತ ಹೇಳಿ, ಮಹಾಭಾರತದಲ್ಲಿ ಬರುವಂತ ಕತೆ. ದ ಎನ್ಚಾಂಟೆಡ್ ಪೂಲ್. ರಾಜಗೋಪಾಲಾಚಾರಿ ಅವರು ಈ ಕಥೆಯನ್ನ ಬರೆದಿದ್ದಾರೆ. ಪಾಂಡವರು ವನವಾಸದಲ್ಲಿದ್ದಾಗ ಒಮ್ಮೆ ಒಂದು ಸರೋವರಕ್ಕೆ ನೀರ್ ತರ್ಲಿಕ್ಕೆ ಅಂತ ನಕುಲ, ಸಹದೇವ, ಅರ್ಜುನ, ಭೀಮ ಇವರೆಲ್ಲರೂ ಹೋಗಿ ಏನಾಗ್ತಾರೆ? ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾರೆ. ಅವ್ರಿಗೆಲ್ರಿಗೂ ಬಾಯಾರಿಕೆ ಆಗಿರುತ್ತೆ, ನೀರ್ ಕುಡಿಯೋದಕ್ಕೆ ಆತುರದಿಂದ ಇರ್ತಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ? ಯಕ್ಷ ಹೇಳುವ ಎಚ್ಚರಿಕೆಯನ್ನ ಕೇಳೋದೇ ಇಲ್ಲ. ಆದ್ರೆ ಯುಧಿಷ್ಠಿರ ಮಾತ್ರ ಬಹಳ ಎಚ್ಚರದಿಂದ ಇರ್ತಾನೆ. ಹಾಗಾಗಿ ಯಕ್ಷನ ಸೂಚನೆಗಳನ್ನ, ಯಕ್ಷನ ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ, ಮತ್ತೆ ಸರಿಯಾದ ರೀತಿನಲ್ಲಿ ಉತ್ತರ ಕೊಡ್ತಾನೆ. ಹಾಗಾಗಿ ಯುಧಿಷ್ಠಿರನಿಗೆ ಕೊನೆಗೆ ತನ್ನ ಸಹೋದರನೆಲ್ಲ, ತನ್ನ ತಮ್ಮಂದರನ್ನೆಲ್ಲ ಜೀವ ಸಹಿತ ಮತ್ತೆ ವಾಪಸ್ ಪಡ್ಕೊಳ್ಳಿಕ್ಕೆ ಅವನಿಗೆ ಅವಕಾಶ ಆಯ್ತು ಅಲ್ವಾ? ಹಾಗೆ ನಾವು ಸಮಾಧಾನದಿಂದ ನಮ್ ಮುಂದೆ ಏನ್ ಕಲಿಯೋಕಿದೆ ಅದನ್ನ ಕಲ್ತ್ಕೊಳ್ಬೇಕು. ಕಲ್ತ್ಕೊಳ್ಬೇಕಾದ್ರೆ ಏನ್ ಬೇಕು? ಸಮಾಧಾನವಾಗಿರುವಂತದ್ದು ಬಹಳ ಮುಖ್ಯ. ನಂತರ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಬೇಕು. ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊಂಡ್ಮೇಲೆ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು? ನೀವು ಶಾಲೆಯಲ್ಲಿ ಕಲಿಯೋಬೇಕಾದ್ರೆ ಅರ್ಥ ಮಾಡ್ಕೊಂಡಿದ್ದನ್ನ ಮತ್ತಿನ್ನೊಂದ್ಸರಿ ನೆನಪು ಮಾಡ್ಕೊಂಡು ಬರಿಬೇಕು, ಓದಬೇಕು. ಅದನ್ನೇ ನಿಮ್ಗೆ ಶಾಲೆನಲ್ಲಿ ತುಂಬಾ ಸರಿ ಹೋಮ್ ವರ್ಕ್ ಅಂತ ಕೊಡ್ತಾರೆ. ಎಷ್ಟೋ ಸರಿ ನೀವು ಅನ್ಕೊಂತೀರಿ ಹೋಮ್ ವರ್ಕ್ ಅಂದ್ರೆ ಸುಮ್ನೆ ಟೀಚರ್ಗಳು ನಮ್ಗೆ ಮನೆಯಲ್ಲಿರೋಕ್ಕೂ ಬಿಡೋದಿಲ್ಲ, ಅಲ್ಲೂ ಬರೆಸ್ತಾರೆ ಅಂತ. ಹಾಗಲ್ಲ ಮಕ್ಳೇ, ಅದೇನಪ್ಪಾ ಅಂತ ಹೇಳಿದ್ರೆ, ನಾವು ಏನನ್ನ ಕಲ್ತಿರ್ತೀವಿ ಅದನ್ನ ಮತ್ತೆ ಮತ್ತೆ ಬರೆದ್ರೆ, ಓದಿದ್ರೆ ಅದು ನಮ್ಮ ನೆನಪಿನಲ್ಲಿ ಚೆನ್ನಾಗಿ ಉಳಿಯುತ್ತೆ. ಆ ನೆನಪಿನಲ್ಲಿ ಉಳಿದಾಗ ಅದು ನಮಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅರ್ಥ. ಸರಿ, ಈಗ ಇವತ್ತಿನ ಈ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದು ಏನು ಅಂತ ಹೇಳಿ ನಿಮಗೆ ಸರಿಯಾಗಿ ನೆನಪಿದೆ ಅಲ್ವಾ? ನೋಡಿ, ನಾನು ಇವತ್ತೇನು ಹೇಳ್ಕೊಡಕ್ ಹೋದೆ, ಏನ್ ಹೇಳ್ಕೊಟ್ಟೆ ನಿಮಗೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಅನ್ನೋದು ಕಷ್ಟ ಅಲ್ಲ, ಇಂಗ್ಲಿಷ್ ಅನ್ನೋದು ಸ್ವಲ್ಪ ಭಿನ್ನವಾದ ಭಾಷೆ, ಅದರ ರೀತಿ ನೀತಿ ಬೇರೆ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟೆ. ಇದನ್ನ ಹೇಳ್ಕೊಡ್ಬೇಕಾದ್ರೆ ನಿಮ್ಮ 10ನೇ ತರಗತಿಲಿರೋ ಒಂದು ಪಾಠ ಇದೆಯಲ್ಲ, ಹೀರೋ, ಆ ಪಾಠದ ಬಗ್ಗೆ ಮಾತಾಡಿದ್ವಿ. ಆ ಪಾಠದಲ್ಲಿ ಬರೋ ಹೋಮೋಫೋನ್ಸ್ ಬಗ್ಗೆ ಮಾತಾಡಿದ್ವಿ. ಈ ಹೋಮೋಫೋನ್ ಅಂದ್ರೇನು? ಒಂದೇ ಉಚ್ಚಾರಣೆ ಇರುತ್ತೆ, ಬೇರೆ ಬೇರೆ ಸ್ಪೆಲ್ಲಿಂಗ್ ಇರುತ್ತೆ, ಬೇರೆ ಬೇರೆ ಅರ್ಥನೂ ಇರುತ್ತೆ ಅಂತ ಹೇಳಿ.
ಈಗ ನೋಡಿ, ನಿಮಗೆ ಅಲ್ಲಿ ಒಂದು ಪದ ಇದೆ, ವೆಂಟ್ ಅಂತ ಇದೆ. WENT, ವೆಂಟ್. ವೆಂಟ್ ಅಂದ್ರೆ ಹೋದೆ. ಗೋ ಅನ್ನೋ ಪದದಿಂದ ವೆಂಟ್, WENT, ವೆಂಟ್ ಅಂತ ಬರುತ್ತೆ. ಇನ್ನೊಂದು ಪದನೂ ಇದೆ, VENT, ವೆಂಟ್ ಅಂತ. ಈ ವೆಂಟ್ ಅಂದ್ರೆ ರಂಧ್ರ, ನೀರು ಹರಿಲಿಕ್ಕೋ ಗಾಳಿ ಹೋಗ್ಲಿಕ್ಕೋ ಇರುವಂತ ಜಾಗ. ವೆಂಟ್, VENT, ವೆಂಟ್. ಈ ವೆಂಟ್ ಅನ್ನೋ ಪದದಿಂದ ವೆಂಟಿಲೇಷನ್ ಅನ್ನೋ ಪದನೂ ಕೂಡ ಇಂಗ್ಲಿಷ್ ನಲ್ಲಿ ಬರುತ್ತೆ. ಸೊ ಹೇಳಿದಾಗ ನಮ್ಗೆ ಏನ್ ಅನ್ಸುತ್ತೆ? ಎರಡು ವೆಂಟ್ ಅಂತ ಅನ್ಸುತ್ತೆ. ಆದ್ರೆ ಒಂದು VENT, ಇನ್ನೊಂದು WENT. ಅದೇ ಎಡವಟ್ಟು ಅಂತ ನೀವು ಯೋಚನೆ ಮಾಡಬಾರದು ಅಂತಾನೆ ನಾನು ನಿಮಗೆ ಬಿಡಿಸಿ ಹೇಳ್ತಾ ಇರೋದು. ಇಂಗ್ಲಿಷ್ ನಲ್ಲಿ 26 ಅಕ್ಷರ, 46 ಶಬ್ದ. ಹಾಗಾಗಿ ಇರೋ ಕಡಿಮೆ ಅಕ್ಷರಗಳಲ್ಲೇ ಇಂಗ್ಲಿಷ್ ಏನ್ ಮಾಡ್ಬೇಕಾಗತ್ತೆ? ತನ್ನಲ್ಲಿರೋ ಶಬ್ದಗಳನ್ನೆಲ್ಲ ಬಳಸ್ಕೊಳ್ಬೇಕಾಗತ್ತೆ. ಸೊ ನೀವು ಹೋಮೋಫೋನ್ಸ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಿ, ಮತ್ತೆ ಹೋಮೋಫೋನ್ಸ್ ವ್ಯವಸ್ಥೆ ಇಂಗ್ಲಿಷ್ ನಲ್ಲಿ ಯಾಕೆ ಬರುತ್ತೆ ಅಂತಾನೂ ಕೂಡ ನೀವು ಇವತ್ತು ಅರ್ಥ ಮಾಡ್ಕೊಂಡಿದ್ದೀರಿ ಅಲ್ವಾ? ಸರಿ ಮಕ್ಕಳೇ, ಮುಂದಿನ ಕ್ಲಾಸ್ ಅಲ್ಲಿ ನಾನು ಈ ಇಂಗ್ಲಿಷ್ ನಲ್ಲಿ 26, 46 ಅಂದ್ರೆ 26 ಅಕ್ಷರ, 46 ಶಬ್ದ, ಈ ವ್ಯವಸ್ಥೆ ಇರುವ ಕಾರಣದಿಂದ ಇಂಗ್ಲಿಷ್ ನಲ್ಲಿ ಏನೆಲ್ಲ ವಿಶೇಷತೆಗಳು ಉಂಟಾಗತ್ತೆ ಮತ್ತು ನಾವು ಅದನ್ನ ಹೇಗೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ಹಾಗೆ 9ನೇ ಕ್ಲಾಸು, 10ನೇ ಕ್ಲಾಸು, 8ನೇ ಕ್ಲಾಸಿನ ಮಕ್ಕಳಿಗೆ ಮತ್ತೆ PUC ಓದ್ತಾ ಇರುವಂತ ಮಕ್ಕಳಿಗೂ ಸಹ ಪರೀಕ್ಷೆ ಬರೀಲಿಕ್ಕೆ, ನಿಮ್ಮ ಇಂಗ್ಲಿಷ್ ಪರೀಕ್ಷೆಯನ್ನ ಯಶಸ್ವಿಯಾಗಿ ಬರೀಲಿಕ್ಕೆ ನಾನು ತರಗತಿನಲ್ಲಿ ನಿಮಗೆ ಸಹಾಯ ಮಾಡ್ತೀನಿ. ಆಗ್ಬೋದಲ್ವಾ? ಮತ್ತೆ ನಾವು ಮುಂದಿನ ವಾರ ಭೇಟಿಯಾಗೋಣ. ಮತ್ತೆ ಮಕ್ಕಳೇ, ನನ್ನ ಹೆಸರು ಸದಾನಂದ ಅಂತ ಹೇಳಿ. ಮತ್ತೆ ಮುಂದಿನ ತರಗತಿನಲ್ಲಿ ನೀವು ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತಿಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ, ತುಸುವೆ ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಕೇಳುಗರೆ, ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಭಾಷೆ ಕಲಿಕೆ ತಯಾರಿ ಕುರಿತು ಹುಣಸೂರಿನ ಆಂಗ್ಲ ಭಾಷಾ ಉಪನ್ಯಾಸಕರು, ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರಾದ ಶ್ರೀಯುತ ಸದಾನಂದ್ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.